ನಮಸ್ತೆ ಫ್ರೆಂಡ್ಸ್, ಎಲ್ಲ ಆರಾಮಿದ್ದೀರಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದು ಏನಪ್ಪ ವಿಷಯ ಅಂದರೆ, ನಾನು ಇಷ್ಟು ದಿನ ಹೆಣ್ಮಕ್ಳ ಬಗ್ಗೆನೇ ಮಾತಾಡ್ತಿದ್ದೆ. ಆ ನೋವು ಈ ನೋವು ಪ್ರತಿಯೊಂದು ಹೆಣ್ಮಕ್ಳು ವಿಷಯನೇ ಟಾಪಿಕ್ ತೊಗೊಂಡು ಮಾತಾಡ್ತಿದ್ದೆ. ಆದರೆ ಇವತ್ತು ಫಸ್ಟ್ ಟೈಮ್ ಗಂಡು ಮಕ್ಳ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಕಾರಣ ಏನು ಅಂದರೆ, ಯಾಕಂದರೆ ಅವರು ಮನುಷ್ಯರೇ ಅಲ್ವಾ. ಬರೀ ಹೆಣ್ಣು ಮಾತ್ರ ನೋವು ತಿನ್ನೋದಲ್ಲ, ಗಂಡು ಮಕ್ಕಳು ನೋವು ತಿಂತಾರೆ. ಕಾರಣ ಏನು ಅಂತ ಹೇಳ್ತೀನಿ ಬನ್ನಿ. ಆದರೆ ನಮ್ಮ ಗಂಡು ಮಕ್ಕಳ ನೋವನ್ನ ಕೇಳೋರು ಯಾರೂ ಇಲ್ವಾ? ಪಾಪ ಅವರು ಒಂದು ಜೀವ, ಅವ್ರಿಗೂ ಮನಸ್ಸಿದೆ, ಅವ್ರಿಗೂ ನೋವು ಅನ್ನೋದಿದೆ. ಅವರು ಯಾರ ಹತ್ರ ಹೇಳ್ಕೋತಾರೆ? ಕಾರಣ ಏನು ಹೇಳ್ತೀನಿ ಬನ್ನಿ ಫ್ರೆಂಡ್ಸ್. ಈಗ ಒಂದು ಮದುವೆ ಆದ ಒಂದು ಗಂಡ ಈ ಕಡೆ ಹೆಂಡತಿ ಬೇಕಾ ತಾಯಿ ಬೇಕಾ ಅಂತಂದರೆ, ಈ ಕಡೆ ಅವನಿಗೆ 9 ತಿಂಗಳು ಎತ್ತುತ್ತಿರೋ ತಾಯಿನೂ ಬೇಕು. ಆ ಕಡೆ ನನ್ನ ಒಂದು ವಂಶನ ಬೆಳೆಸಿ ನನ್ನ ಜೊತೆಗೆ ಭಾಳ ಸಂಗತಿಯಾಗಿರುವಂಥ ಹೆಂಡ್ತಿನೂ ಬೇಕು. ಇಬ್ಬರ ಮಧ್ಯದಲ್ಲಿ ಒಂದು ಮನುಷ್ಯ ಸಿಗಾಕೊಂಡು ಈ ಕಡೆ ಹೆಂಡ್ತಿಗೆ ಏನಾರು ತೊಗೊಬಂದು ಕೊಟ್ಟರೆ ಅತ್ತೆ ಹಾಕ್ಕೊಂಡು ರುಬ್ತಾರೆ, ಅಂದರೆ ಅಮ್ಮ ಹಾಕ್ಕೊಂಡು ರುಬ್ತಾಳೆ. ಅಮ್ಮನಿಗೆ ಏನಾರು ತೊಗೊಬಂದು ಕೊಟ್ಟರೆ ಹೆಂಡ್ತಿ ಹಾಕ್ಕೊಂಡು ರುಬ್ತಾಳೆ. ನಿಮ್ಮ ಅಮ್ಮಂಗೆ ಮಾಡ್ತೀಯಾ, ನನಗೇನೋ ಮಾಡಲ್ಲ ಅಂತ. ಈ ಕಡೆ ನೀನು ಹೆಂಡ್ತಿ ಮಾತು ಕೇಳಿಕೊಂಡು ಹೆಂಡ್ತಿ ಗುಲಾಮ, ಹೆಂಡ್ತಿಗೆಲ್ಲ ಮಾಡ್ತೀಯಾ, ನನ್ನೇನೂ ನೋಡ್ಕೊಳ್ಳಲ್ಲ ಅಂತ ಈ ಕಡೆ. ಇವರಿಬ್ಬರ ಮಧ್ಯದಲ್ಲಿ ಆ ಬದುಕಿತ ಬಡಪಾಯಿ ಅಂದ್ಕೊಂಡು, ಆ ಬಡಪಾಯಿ ಈ ಕಡೆ ಹೆಂಡ್ತಿನೂ ಬೇಕು, ಈ ಕಡೆ ಅಮ್ಮನೂ ಬೇಕು, ಇಬ್ಬರನ್ನೂ ಬಿಡೋಕ್ಕಾಗಲ್ಲ. ಒಟ್ಟಲ್ಲಿ ಏನೇ ಮಾಡಿದ್ರು ಇಬ್ರಿಗೂ ಸಮವಾಗಿ ಮಾಡಬೇಕು. ಒಬ್ರಿಗೆ ಮೇಲೂ ಒಬ್ರಿಗೆ ಕೀಳು ಮಾಡೋಕ್ಕಾಗಲ್ಲ ಒಂದು ಮನೇಲಿ ಇದ್ಕೊಂಡು. ಕೆಲವು ಅತ್ತೆಗಳು ಅರ್ಥ ಮಾಡ್ಕೋತಾರೆ, ಬಿಡು ನನ್ನ ಸೊಸೆ ನನ್ನ ಮಗಳ ಥರ ಅಂತ. ಕೆಲವ್ರು ಅಂದರೆ ಜಿಡ್ಡಿ ಮಾಡ್ತಾರೆ. ಅವಳೇನೇ ತಿಂದರೂ ನಾನು ತಿನ್ನಬೇಕು, ಅವಳಿಗೇನೋ ತಂದುಕೊಟ್ರು ನನಗೂ ತಂದುಕೊಡು. ಅದೇನು ಮಾಡ್ತಾರೆ, ಇಡೀ ಊರಿಗೆಲ್ಲ ಪ್ರಚಾರ ಮಾಡ್ಕೊಬರೋದು. ನನ್ನ ಮಗ ಹೆಂಡ್ತಿ ಗುಲಾಮ ಆಗ್ಬಿಟ್ಟಿದ್ದಾನೆ, ಹೆಂಡ್ತಿಗೆ ಏನು ಬೇಕು ತಂದುಕೊಡ್ತಾನೆ, ನನಗೇನು ತಂದುಕೊಡಲ್ಲ, ಹಾಗೆ ಹೀಗೆ ಅಂತ ಒಂದು ಅಪಪ್ರಚಾರ ಮಾಡಿಕೊಂಡು ಸೊಸೆ ಬಗ್ಗೆ ಮಾತಾಡ್ತಾ ಇರೋದು. ಮತ್ತು ಮಗನ್ನ ಅವರೇ ಅರ್ಥ ಮಾಡ್ಕೊಳ್ದಂತೆ ಅವನನ್ನು ಸುಮ್ಮನೆ ಇಲ್ಲೇ ಸಲ್ಲದವಾಗಿ ಮಾತಾಡೋಕ್ಕಾಗೋದು. ಕೆಲವು ಮನೆಗಳಲ್ಲಿ ಇದು ನಡೀತಾನೆ ಇರುತ್ತೆ ದಿನನಿತ್ಯ. ಸೊಸೆಂಗೆ ಮಾಡಿದ್ರೆ ನನಗೆ ಮಾಡಲ್ಲ, ಒಂದು ಹೊರಗಡೆ ಹೋಗಂಗಿಲ್ಲ, ಹೊರಗಡೆ ಬರೋಂಗಿಲ್ಲ, ಒಂದು ತಿನ್ನಂಗಿಲ್ಲ, ಉಣ್ಣಂಗಿಲ್ಲ, ಒಂದು ತೊಡೆಯಂಗಿಲ್ಲ, ಇದೆಲ್ಲ ಆಯ್ತದೆ. ಮಗ ಎಷ್ಟು ಸಾಧ್ಯನೋ ಅಮ್ಮನೂ ಚೆನ್ನಾಗಿರ್ಬೇಕು, ಹೆಂಡ್ತಿನೂ ಚೆನ್ನಾಗಿರಬೇಕು ಅಂತ ಇಬ್ಬರನ್ನ ಸಂಭಾಳ್ಸೋಕೆ ನೋಡ್ತಾನೆ. ಆದರೆ ಬೆಳಗಿಂದ ಸಾಯಂಕಾಲ ಸುಸ್ತಾಗಿ ಬಂದಿರ್ತಾನೆ. ಈ ಕಡೆ ರೂಮ್ ಒಳಗೆ ಹೋದ ತಕ್ಷಣ ನಿಮ್ಮ ಅಮ್ಮ ಹಂಗಂದ್ರು ಹಿಂಗಂದ್ರು ಅದು ಇದು ಅಂತ ಅವ್ರ ಕಾತಾಟ. ಈ ಕಡೆ ಅಮ್ಮನ ಮಾತಾಡ್ಸೋಕೆ ಹೋಗೋಣ, ಏನು ಮಾಡ್ತಾಯಿದ್ದೀಯಮ್ಮ, ನೀನು ಹೆಂಡ್ತಿ ಹಿಂಗಂದ್ಲು ಹಂಗಂದ್ಲು ಅಂತ ಈ ಕಡೆ ಅಮ್ಮನ ಕಂಪ್ಲೇಂಟು, ಆ ಕಡೆ ಹೆಂಡ್ತಿ ಕಂಪ್ಲೇಂಟು. ಇವರಿಬ್ಬರ ಮಧ್ಯೆ ಸಿಗಾಕೊಂಡು ಅವ್ನು ಏನು ಮಾಡಬೇಕು, ಸಾಕಾಗಿ ಸುಸ್ತಾಗಿ ಬಂದ್ರೂ ಅವನಿಗೆ ನೆಮ್ಮದಿ ಇರೋಲ್ಲ. ಹೋಗ್ಲಿ, ಏನಾರ ಬೇರೆ ಮನೆ ಮಾಡ್ಕೊಂಡು ಹೋದ ಅವನು, ಅಮ್ಮನಿಗಂತಿತ್ತು ಹಿಟ್ಟಾಕೋಕ್ಕಾಗದಂತೆ ಬೇರೆ ಮನೆ ಮಾಡ್ಕೊಂಡು ಹೋದ, ಒಂದು ತಂದೆ ತಾಯಿ ಸಾಕೋಕ್ಕಾಗದಂತೆ ಒಂದು ತನ್ನ ಹಾಕೋಕ್ಕಾಗದಂತೆ ನೋಡ್ಕೊಂಡು ಹೋದ, ಹೆಂಡ್ತಿ ಮಾತು ಕೇಳಿಕೊಂಡು ಹೆಂಡ್ತಿ ಹಿಂದೆ ಹೋದ, ಹೆಂಡ್ತಿ ಸೆರ್ಗಿಡ್ದು ಹೋದ ಅಂತ ಅನ್ನತ್ತೆ. ಹೋಗ್ಲಿ, ತಗೊಂಡೋಗಿ ಅವರು ಬೇರೆ ಮನೆ ಮಾಡ್ಕೊಳಕ್ಕಲ್ಲ. ಓಲಿ ಅಮ್ಮನೇ ಬೇರೆ ಮನೆ ಮಾಡಿಡ್ತು ಅಂತಂದರೆ ಹೆಂಡ್ತಿ ಮಾತು ಕೇಳಿಕೊಂಡು ಬೇರೆ ಮನೆ ಮಾಡ್ದ, ತಪ್ಪು. ಇನ್ನೇನಾದ್ರೂ ಅವರಿಬ್ಬರು ಬೇರೆ ಹೋಯ್ತು ಅಂತಂದರೆ ಬೇಡ ಬಿಡು ನಾನೇ ಹೋಗ್ತೀನಿ ಅಂತ ಏನಾರು ಆಯಿತು ಅಂತಂದರೆ ಅದಕ್ಕೂ ಅಮ್ಮನ ಮಾತೇ ಹೆಚ್ಚಾಯಿತು, ನನಗೆ ನೆಮ್ಮದಿ ಇಲ್ಲ ಅಂದರೆ ಎರಡನ್ನೂ ಸಂಭಾಳಿಸ್ಕೊಂಡು ಹೋಗು. ಅಂದರೆ ಅಮ್ಮನೂ ಬೇಕು, ನೀನು ಬೇಕು, ಒಂದೇ ಮನೇಲಿ ಅರ್ಥ ಮಾಡಿಕೊಂಡು ಅಂಡರ್ಸ್ಟ್ಯಾಂಡಿಂಗಿಂದ ಇಬ್ಬರು ಹೋಗಿ ಅಂದರೆ ಇಬ್ಬರು ಹೋಗಲ್ಲ. ಏನಕ್ಕಂದರೆ ದಿನನಿತ್ಯ ಜಗಳಗಳು ನಡೆಯುತ್ತೆ. ಗಂಡು ಹುಡುಗ ಏನು ಮಾಡಿದ್ರು ತಪ್ಪಾಗುತ್ತೆ. ಈ ಕಡೆ ಹೆಂಡ್ತಿ ಜೊತೆಗೆ ಹೋದರೆ ಅವ್ನು ಗುಲಾಮ ಆಗ್ತಾನೆ. ಈ ಕಡೆ ತಾಯಿನ ಬಿಟ್ಟರೆ ಅವನ ಮಾತೇ ಹೆಚ್ಚಾಯಿತು, ನನ್ನೇನು ಇಲ್ಲ, ನನ್ನೇನಕ್ಕೆ ಮದುವೆ ಆದೆ, ನಿಮ್ಮ ಅಮ್ಮನ ಜೊತೆನೇ ಇರ್ಬೋದಾಗಿತ್ತಲ್ಲ, ನಿಮ್ಮಮ್ಮ ಹೇಳ್ದಂಗೆ ಕೇಳ್ಬೋದಿತ್ತಲ್ಲ, ನನ್ನನ್ನೇ ಯಾಕೆ ಮದುವೆ ಮಾಡಿಕೊಂಡು ನನ್ನ ಜೀವನ ಹಾಳು ಮಾಡಿದೆ ಅಂತ ಹೆಂಡ್ತಿ ಬೈತಾಳೆ. ಒಟ್ಟಲ್ಲಿ ಅವನು ಏನು ಮಾಡಿದ್ರು ತಪ್ಪು ಅಂಥದ್ದು. ಇಲ್ಲಿ ಏನು ಅಂದರೆ ಎರಡು ಜಡೆಗಳು, ಅಂದರೆ ಅತ್ತೆ ಸೊಸೆ ಒಂದಾದರೆ ಆ ಮನೆ ಯಾವಾಗಲೂ ಸ್ವರ್ಗ ಇರುತ್ತೆ. ನಡೆದುಬಿಟ್ರೆ ಇಲ್ಲ ಅತ್ತೆ ಸೋಲ್ಬೇಕು, ಇಲ್ಲ ಸೊಸೆ ಸೋಲ್ಬೇಕು. ಇವರಿಬ್ಬರು ಸೋತು ನಡೆದು ಒಂದು ಮನೆನ ನಂದಾಗೋಕಲ ಮಾಡೋದು, ಒಂದು ಗಂಡಸಿಗೆ ನೆಮ್ಮದಿ ಕೊಡೋದು ಇವರಿಬ್ಬರ ಕೈಲೇ ಇರುತ್ತೆ. ಯಾಕೆ ಅಂದರೆ ತೂಗಿಸ್ಕೋಗೋರೆ ಇವರಿಬ್ಬರು. ಯಾಕಂದರೆ ಅತ್ತೆಯ ನಂತರ ಸೊಸೆ ಆ ಮನೆ ಯಜಮಾನಿಯಾಗಿರ್ತಾಳೆ. ಅತ್ತೆ ಒಂದಂದ್ರು ಇದು ಮಾಡಿದ್ರೂ ಸೊಸೆ ಸಹಿಸ್ಕೋಬೇಕು, ಸೊಸೆ ಏನೇ ಅಂದರೂ ಅತ್ತೆಗಳು ಸಹಿಸಲೇಬೇಕು. ಇಲ್ಲಾಂದರೆ ಈಗಿನ ದಿನದಂತೆ ಜಾಸ್ತಿ ಕೆಲವರು ನಾನು ನೋಡಿರೋ ಮಟ್ಟಿಗೆ ತುಂಬ ಜನ ಹೇಳ್ತೀನಿ, ತಾಯಿಗೆ ಸ್ವಲ್ಪ ಗೌರವ ಕೊಡೋದು ಕಡಿಮೆನೇ, ಹೆಂಡ್ತಿ ಹಿಂದೆ ಹೋಗ್ಬಿಡ್ತಾರೆ. ನಾನು ತುಂಬ ಜನ ನೋಡಿದ್ದೀನಿ, ನನ್ನ ಫ್ಯಾಮಿಲಿನೂ ನಡೀತಾನೆ ಇದೆ. ಜಾಸ್ತಿ ತಂದೆ ತಾಯಿಗಿಂತನೂ ಹೆಂಡತಿ ಮಾತು ಕೇಳ್ಕೊಂಡು ಎಷ್ಟೋ ಜನ ಬೇರೆ ಮನೆ ಮಾಡಿಕೊಂಡು ತಂದೆ ತಾಯಿ ನೋಡ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ. 15 ದಿನ ತಿಂಗ್ಳಿಗೆ ಒಂದ್ಸಲಿ ಬಂದ ತಾಯಿನ ನೋಡೋದು ಕಷ್ಟ ಆಗುತ್ತೆ. ಅವರ ಜವಾಬ್ದಾರಿ ಅದು ಇದು ಅಂತ ಅಂದ್ಕೊಂಡು ಬಂದು ತಾಯಿ ಹತ್ರನೇ ದುಡ್ಡು ಕಿತ್ಕೊಂಡು ಹೋಗೋರು ಎಷ್ಟೋ ಜನ ಇರ್ತಾರೆ.
ಆ ಥರದ್ರಲ್ಲಿ ಇಲ್ಲೇನಂದರೆ ಒಂದು ಗಂಡಸದು ಯಾವುದೇ ಥರ ತಪ್ಪು ಬರಲ್ಲ. ಯಾಕಂದರೆ ಅವನಿಗೆ ಎರಡೂ ಬೇಕು, ಜನ್ಮ ಕೊಟ್ಟಿದ್ದ ತಾಯಿನೂ ಬೇಕು, ಮನೆಗೆ ಬೆಳಗಕ್ಕೆ ಬಂದಿರೋ ಹೆಂಡ್ತಿನೂ ಬೇಕಾಗುತ್ತೆ, ಇಬ್ಬರೂ ಬಿಡೋಕ್ಕಾಗಲ್ಲ. ಆದರೆ ಇವರಿಬ್ಬರು ಅವನ ಕಷ್ಟನ ಅರ್ಥ ಮಾಡ್ಕೊಂಬಿಟ್ರೆ ಅವನಿಗೇನೆ ಸ್ವರ್ಗ. ಅವನು ಬಿಡು ನನ್ನ ಹೆಂಡ್ತಿ ನಮ್ಮಮ್ಮ ಕಾಯ್ತಾ ಇರ್ತಾರೆ, ನಾನು 10 ನಿಮಿಷ ಮನೆಗೆ ಹೋಗಬೇಕು ಅಂತ ಅವ್ನಿಗೆ ಹೋಗುತ್ತೆ. ಈಗ ಒಂದು ಗಂಡಸು ಮನೆಗೆ ಬೇಗ ಬಂದು ತಪ್ಪು, ಏನಾರು ಅವನು ಮದುವೆ ಆದಮೇಲೆ ಬೇಗ ಬಂದರೆ ಹೆಂಡ್ತಿ ಗುಲಾಮ ಬೇಗ ಬಂದ ಅಂತನ್ನುವಂಥದ್ದು. ಲೇಟಾಗಿ ಬಂದರೆ ಅಡ್ಡಾಡ್ದಿದಂತೆ ಹೆಂಡ್ತಿ ಬೈಯೋ ಅಂಥದ್ದು. ಯಪ್ಪ ನಿಜವಲ್ಲೂ ಒಂದೊಂದ್ಸರಿ ಗಂಡು ಮಕ್ಕಳ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ಅವನಿಗೆ ಯಾವ ಥರನ ಸಂಭಾಳಿಸೋಕ್ಕೆ ಆಗಲ್ಲ. ಒಂದೊಂದ್ಸಲಿ ಅವನ ಕೈಲಿ ಮೀರಷ್ಟು ಸಂಭಾಳಿಸ್ತಾನೆ, ಚೆನ್ನಾಗಿ ಇಟ್ಕೋಬೇಕು ಇಬ್ಬರನ್ನೂ ಅಂತ. ತಾಯಿನೂ ಬೇಕು ಹೆಂಡ್ತಿನೂ ಬೇಕು ಅಂತ. ಆದರೆ ಒಂದು ಪಡ್ಕೋಬೇಕು ಅಂದರೆ ಒಂದು ಕಳೀಲೇಬೇಕಾಗುತ್ತೆ. ಹೆಂಡ್ತಿ ಪ್ರೀತಿ ಬೇಕು ಅಂತಂದರೆ ತಾಯಿನ ಕಳ್ಕೊಬೇಕಾಗುತ್ತೆ, ತಾಯಿ ಪ್ರೀತಿ ಬೇಕು ಅಂದರೆ ಹೆಂಡ್ತಿನ ಕಳ್ಕೊಬೇಕಾಗುತ್ತೆ. ಆದರೆ ಅವನಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗದಂತೆ ಅವನೇ ಅಡ್ಡ ದಾರಿಗೆ ಹೋಗೋಕ್ಕೆ ದಾರಿ ಮಾಡಿಕೊಡೋದು ಮನೇಲೆ. ಮನೆಗೆ ಹೋದರೆ ಏನಕ್ಕೆ ನೆಮ್ಮದಿ ಇಲ್ಲ, ಮನೆಗೆ ಹೋದರೆ ನೆಮ್ಮದಿ ಏನಕ್ಕಿಲ್ಲ ಅಂತ ಅಂದ್ಕೊಂಡು ಅವನೇನು ಮಾಡ್ತಾರೆ, ಕುಡಿಯೋ ಚಟಗಳು, ಬೇಡದ ಕೆಟ್ಟ ಚಟಗಳು ಎಲ್ಲದಕ್ಕೂ ದಾರಿ ಮಾಡಿಕೊಡೋದೇ ನಾವು ಮನೇಲಿರುವಂಥ ಅತ್ತೆ ಸೊಸೆಯರೇ. ಅವನ ದಾರಿ ತಪ್ಪು ಹೋಗೋಕ್ಕೆ ದಾರಿ ಮಾಡಿಕೊಡುವಂಥದ್ದು ನಾವೇನೆ. ನಾವು ಮನೇಲಿ ನೆಮ್ಮದಿ ಇದ್ದರೆ ಬಿಡಪ್ಪ ಮನೆಗೆ ಹೋಗೋಣ, ಏನಾರು ಮಾಡಿಸ್ಕೊಂಡು ತಿನ್ಕೊಂಡು ಉಣ್ಕೊಂಡು ಅಮ್ಮನ ಜೊತೆ ಹೆಂಡ್ತಿ ಜೊತೆ ಮಕ್ಕಳ ಜೊತೆ ಚೆನ್ನಾಗಿರೋಣ ಅಂತ ಅನ್ನಿಸ್ತದೆ. ಆದರೆ ನೀವೇ ಇಲ್ಲಿ ಮನೆಗೆ ಬಂದ ತಕ್ಷಣ ಕಿರಿ ಅಂದರೆ ಅವನು ಇನ್ನೆಲ್ಲಿಗೆ ಹೋಗಬೇಕು, ಇನ್ಯಾರಿದ್ದಾರೆ? ಹೆಂಡ್ತಿ ಧೈರ್ಯ ಹೇಳ್ಬೇಕು, ಅಮ್ಮ ಧೈರ್ಯ ಹೇಳ್ಬೇಕು. ನೀವೇ 3 ಹೊತ್ತು ಕಿತ್ತಾಡ್ತಾ ನಿಂತ್ಕೊಂಡ್ರೆ, ನೀವೇ ಅವ್ರು ತಂದರೆ ಸಹಿಸಲ್ಲ, ಇವ್ರು ತಂದರೆ ಸಹಿಸಲ್ಲ, ಮಗ ಹೆಂಡ್ತಿಗೆ ಮಾಡಿದ್ರು ಸಹಿಸಲ್ಲ, ಹೆಂಡ್ತಿ ಮಗ ಅಮ್ಮನಿಗೆ ಮಾಡಿದ್ರು ಸಹಿಸಲ್ಲ, ಇದೆಲ್ಲ ಹಾಕ್ಕೊಂಡು ಅದು ಕಿತ್ತಾಟ ಹೋಗಿ ಲಾಸ್ಟಿಗೆ ತಂದೆ ತಾಯಿನ ಕರ್ಕೊಂಡೋಗಿ ಆ ವೃದ್ಧಾಶ್ರಮಕ್ಕೆ ಬಿಡೋ ರೇಂಜಿಗೆ ಹೊಂಟೋಗುತ್ತೆ ಅದು. ಯಾಕಂದರೆ ಹೆಂಡ್ತಿ ಬೇಕು ಅಂದಾಗ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಎಷ್ಟೋ ಜನ ಬಿಟ್ಟಿದ್ದಾರೆ, ನಿಜ ಅಲ್ವಾ? ಹಾಗಾಗಿ ಅವ್ನು ಯಾವ ಕಡೆನೂ ವಾಲಕ್ಕಾಗಲ್ಲ. ಇರುವಂಥ ಮನೆಯಲ್ಲಿರುವಂಥ 2 ಜಡೆಗಳು ಚೆನ್ನಾಗಿದ್ದರೆ ಅವನ ಲೈಫು ಬಂಗಾರ ಆಗಿರುತ್ತೆ. ಹಾಗಾಗಿ ಅವನೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ, ಏನಪ್ಪ ನನ್ನ ಜೀವನ, ಆಸೆನೂ ಇಲ್ಲ ಈಸೆನೂ ಇಲ್ಲ ಅನ್ನೋ ಮುಟ್ಟ ರೇಂಜಿಗೆ ಅವನು ತಲೆ ಕೆಡಿಸ್ಕೊಂಡ್ಬಿಡ್ತಾನೆ. ನಿಜ ಅಲ್ವಾ ಫ್ರೆಂಡ್ಸ್? ಇದೆಲ್ಲರ ಲೈಫಲ್ಲೂ ನಡೆಯುವಂಥದ್ದೇ ಅಲ್ವಾ ನಮ್ಮ ಗಂಡು ಮಕ್ಕಳ ಲೈಫಲ್ಲಿ. ಆದರೂ ಪಾಪ ಗಂಡು ಮಕ್ಕಳು.